ನಗರ್ ಅಂತ ಒಂದು ಊರಿತ್ತು. ಆ ಊರಲ್ಲಿ ಆರವ್ ಎಂಬ 12 ವರ್ಷದ ಒಬ್ಬ ಹುಡುಗ ಇದ್ದ. ಅವನಿಗೆ ಪ್ರತಿ ಒಂದು ವಿಷಯದ ಮೇಲೂ ಬಹಳ ಕುತೂಹಲ. ಊರಲ್ಲಿ ಇದ್ದವ್ರು ಎಲ್ಲರಿಗೂ ಗೊತ್ತಿತ್ತು ಇವನು ತುಂಬ ಒಳ್ಳೆ ಮನಸ್ಸಿನ ಹುಡುಗ, ಹಾಗೂ ಪ್ರತಿಯೊಂದು ವಿಷಯದ ಮೇಲೂ ಕುತೂಹಲ ಇದೆ, ಆಸಕ್ತಿ ಇದೆ, ಏನೇ ಕೆಲಸ ಇದ್ದರೂ ಮನಸ್ಸಿಟ್ಟು ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಆರವ್ ತನ್ನ ತಾಯಿ ಮತ್ತು ತಾತನ ಜೊತೆ ಈ ಊರಿನಲ್ಲಿ ವಾಸ ಇದ್ದ. ಅವನ ತಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದರು, ಹಾಗೂ ಡ್ಯೂಟಿಯಲ್ಲಿ ಇದ್ದಾಗಲೇ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಿಬಿಟ್ಟಿದ್ರು. ಆರವ್ ಅವ್ರ ತಂದೆಯ ರೀತಿಯೇ ನಾನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆಯನ್ನು ಇಟ್ಕೊಂಡಿದ್ದ ಹುಡುಗ. ಒಂದು ದಿನ ಸಂಜೆ ಊರಿನಲ್ಲಿ ಜಾತ್ರೆ ನಡೀತಾ ಇತ್ತು. ಬಣ್ಣ ಬಣ್ಣದ ಲೈಟ್ಗಳು, ಹಾಗೆಯೇ ಬಹಳಷ್ಟು ತಿಂಡಿ ತಿನಿಸು ಅಂಗಡಿಗಳು, ಆಟ ಸಾಮಾನುಗಳು, ಎಲ್ಲೆಡೆ ನಗು, ಖುಷಿ, ಆನಂದ, ಸಂತೋಷನೇ ತುಂಬಿತ್ತು. ಅಷ್ಟೊಂದು ಜನ ಸೇರಿದ್ದ ಸಂದರ್ಭದಲ್ಲಿ ಅಲ್ಲಿಗೆ 3 ಜನ ಕಳ್ಳರು ಒಂದು ಬೇರೆ ಊರಿಂದ ಬಂದಿರೋ ಹಾಗೆ ಬಟ್ಟೆಗಳನ್ನು ಹಾಕೊಂಡು ಈ ಜಾತ್ರೆಗೆ ಬರ್ತಾರೆ. ಅವರ ಮುಖ್ಯವಾಗಿದ್ದ ಉದ್ದೇಶ ಏನು ಅಂದರೆ ಆ ಊರಲ್ಲಿರೋ ಬ್ಯಾಂಕನ್ನು ಲೂಟಿ ಮಾಡಬೇಕು ಅಂತ. ಹೀಗೆ ಸ್ವಲ್ಪ ದಿನದ ಮುಂಚೆ ಆ ಊರಿನವರೆಲ್ಲ ಸೇರಿ ಊರಲ್ಲಿ ಒಂದು ಶಾಲೆ ಮತ್ತು ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅಂತ ಹಣವನ್ನು ಸಂಗ್ರಹಿಸಿ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಆ ದುಡ್ಡನ್ನು ಕದಿಬೇಕು ಅಂತ ಈ 3 ಕಳ್ಳರು ಜಾತ್ರೆಯ ಸಂದರ್ಭದಲ್ಲಿ ಊರಿಗೆ ಬರ್ತಾರೆ. ಅವತ್ತು ದಿನ ರಾತ್ರಿ ಪ್ರತಿಯೊಬ್ಬರು ಮನೆಯಲ್ಲೂ ಹಬ್ಬ. ಬೀದಿ ಬೀದಿಯಲ್ಲೂ ಬಣ್ಣ ಬಣ್ಣದ ಲೈಟ್ಗಳು. ಎಲ್ಲ ಮನೆ ಸಿಂಗಾರಗೊಂಡಿದೆ. ಎಲ್ಲ ಮನೆಯಲ್ಲೂ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ 3 ಜನ ಕಳ್ಳರು ನಿಧಾನವಾಗಿ ಮಾತಾಡಿಕೊಂಡು ಬ್ಯಾಂಕಿನ ಬಳಿ ಬರ್ತಾರೆ. ಈ 3 ಜನರನ್ನು ಆರವ್ ಗಮನಿಸ್ತಾನೆ. ಅವನ ಎದೆ ಬಡಿತ ಜೋರಾಗುತ್ತೆ. ಅವನ ಮನಸ್ಸಲ್ಲಿ ಏನೋ ಕೆಟ್ಟದಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಒಂದು ಕ್ಷಣನೂ ಅವನು ತಡ ಮಾಡದೆ ಅವನ ತಾತನ ಹತ್ರ ಹೋಗಿ, ತಾತ, ಯಾರೋ ಬ್ಯಾಂಕನ್ನು ಲೂಟಿ ಮಾಡಬೇಕು ಅಂತ ಬಂದಿರೋ ಹಾಗಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ತಾತ ಉಬ್ಬನ್ನು ಏರಿಸಿ, ಆ ಥರ ಏನೂ ಇರಲ್ಲ ಆರವ್, ಆದರೆ ನಿನ್ನ ಕಣ್ಣುಗಳಿಗೆ ಈ ಥರದ್ದೇನೋ ಬಿದ್ದಿದೆ ಅಂದರೆ ಇದ್ರೂ ಇರ್ಬೋದು ಅಂತ ಹೇಳಿ ಸೈಕಲನ್ನು ಎತ್ಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಡ್ತಾರೆ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಇಬ್ಬರಿಗೂ ನೆನಪಾಗುತ್ತೆ, ಊರಲ್ಲಿ ಜಾತ್ರೆ ನಡೀತಾ ಇದೆ, ಪೊಲೀಸ್ ಸ್ಟೇಷನಲ್ಲಿ ಮೋಸ್ಟ್ಲಿ ಯಾರೂ ಇರಲ್ಲ ಅನಿಸುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟರಲ್ಲೇ ಅವರ ಮನೆಯಿಂದ 2 ಬೀದಿ ದೂರದಲ್ಲಿ ಇನ್ಸ್ಪೆಕ್ಟರ್ ರಮೇಶ್ ಅವರ ಮನೆ ಇರೋದು ಅವರಿಗೆ ನೆನಪಾಗುತ್ತೆ. ತಕ್ಷಣ ಆರವ್ ಅಲ್ಲಿಗೆ ಓಡಿ ಹೋಗ್ತಾನೆ. ಕೊನೆಗೂ ಅವ್ರ ಮನೆ ತಲುಪ್ತಾನೆ. ಅವ್ರ ಮನೆ ಹತ್ರ ಹೋದಾಗ ಅವನ ಎದೆ ಬಡಿತ, ಉಸಿರು ಎಲ್ಲ ಜೋರಾಗಿರುತ್ತೆ. ಸರ್, ಕಳ್ಳ ಬ್ಯಾಂಕ್ ಈಗಲೇ ಹೋಗಬೇಕು ಅಂತ ಬಿಡಿಸಿ ಬಿಡಿಸಿ ಒಂದೊಂದೇ ಪದಗಳನ್ನು ಹೇಳ್ತಾನೆ. ಮೊದಲು ಇನ್ಸ್ಪೆಕ್ಟರ್ ರಮೇಶ್ ಅವರಿಗೂ ಇವನು ಏನು ಹೇಳ್ತಿದ್ದಾನೆ ಅನ್ನೋದೇ ಅರ್ಥ ಆಗಿಲ್ಲ. ಆದರೆ ಏನೋ ಅರ್ಜೆಂಟಲ್ಲಿ ಇದ್ದಾನೆ, ಏನೋ ಮುಖ್ಯವಾಗಿ ಹೇಳ್ತಿದ್ದಾನೆ ಅಂತ ಮಾತ್ರ ಗೊತ್ತಾಗುತ್ತೆ. ಅವರು ಆರವನ್ನ ಕೂರಿಸಿ, 1 ನಿಮಿಷ ನಿಧಾನ, ಏನಾಯಿತು, ನನಗೆ ಸರಿಯಾಗಿ ಹೇಳ್ತೀಯಾ ಅಂತ ಹೇಳ್ತಾರೆ. ಅವನು ನೋಡಿದ್ದನ್ನೆಲ್ಲ ಹೇಳ್ತಾನೆ. ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಆ ಬ್ಯಾಂಕಿನ ಬಳಿ ಕೆಲವು ಪೊಲೀಸ್ ಆಫೀಸರ್ಗಳನ್ನ ಹೋಗೋದಕ್ಕೆ ಹೇಳ್ತಾರೆ. ನಿಶ್ಶಬ್ದವಾಗಿ ಎಲ್ಲ ಪೊಲೀಸ್ ಆಫೀಸರ್ಗಳು ಆ ಬ್ಯಾಂಕನ್ನು ಸುತ್ತುವರಿತಾರೆ. ಆ ಕಳ್ಳರು ಬ್ಯಾಂಕ್
ಬ್ಯಾಂಕಿನ ಒಳಗೆ ಇರ್ತಾರೆ. ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಆ ಕಳ್ಳರಿಗೆ ಗಾಬರಿ ಆಗುತ್ತೆ. ಇಷ್ಟು ಚಿಕ್ಕ ಹುಡುಗ ಅವ್ರನ್ನೆಲ್ಲ ಹಿಡ್ಕೊಡ್ಬೋದು ಪೊಲೀಸ್ಗೆ ಅಂತ ಅವರು ಊಹೆ ಕೂಡ ಮಾಡಿರಲಿಲ್ಲ. ಅವತ್ತು ರಾತ್ರಿ ಪೊಲೀಸ್ ಆ 3 ಜನ ಕಳ್ಳರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಮರುದಿನ ಬೆಳಗ್ಗೆ ಎಲ್ಲ ದಿನಪತ್ರಿಕೆಯಲ್ಲೂ ಇದೇ ಸುದ್ದಿ. ದಿನಪತ್ರಿಕೆ ಹೆಡ್ಲೈನ್ಸಲ್ಲಿ ಸುಂದರ್ ನಗರದ ಧೈರ್ಯಶಾಲಿ ಹುಡುಗ 12 ವರ್ಷದ ಆರವ್ ಕಳ್ಳರನ್ನ ಹಿಡ್ಕೊಟ್ಟಿದ್ದಾನೆ ಅಂತ ಬರೆದಿರುತ್ತೆ. ಮೇಯರ್ ಅವರು ಆರವನ್ನ ಟೌನ್ ಹಾಲಿಗೆ ಕರೆದು ಅವನಿಗೆ ಧೈರ್ಯಶಾಲಿ ಎಂಬ ಬಿರುದನ್ನು ಕೂಡ ಕೊಡ್ತಾರೆ. ಆರವ್, ನೀನು ಬರೀ ನಿನ್ನ ತಂದೆಯ ಹಾಗೆ ಪೊಲೀಸ್ ಆಫೀಸರ್ ಅಲ್ಲ, ನೀನು ಈ ಊರನ್ನ ಕಳ್ಳರಿಂದ ಕಾಪಾಡಿದಂಥ ಒಬ್ಬ ಹೀರೋ ಅಂತ ಕೂಡ ಹೇಳ್ತಾರೆ. ಆರವ್ಗೆ ಬಹಳ ಖುಷಿಯಾಗತ್ತೆ ಹಾಗೂ ಹೆಮ್ಮೆ ಕೂಡ ಆಗತ್ತೆ. ಆರವ್ನ ತಾತ ಅವನಿಗೆ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲೂ ಸಹ ಜಾಗರೂಕತೆ ಮತ್ತು ಧೈರ್ಯಶಾಲಿಯಾಗಿರುವುದು ದೊಡ್ಡ ವ್ಯತ್ಯಾಸವನ್ನೇ ಉಂಟು ಮಾಡುತ್ತೆ. ನಿನ್ನ ಈ ಧೈರ್ಯ ಮತ್ತು ಜಾಗರೂಕತೆ ನಮ್ಮ ಎಲ್ಲರಿಗೂ ಹೆಮ್ಮೆಯನ್ನು ತಂದಿದೆ, ಹಾಗೆ ಈ ಊರನ್ನು ಕೂಡ ನೀನು ಕಾಪಾಡಿದ್ಯಾ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.